ಭೂಮಿಯ ಮೇಲಿರುವ ಎಂತೆಂಥ ಪಾಪಾಸು ಕಳ್ಳಿಗಳನ್ನು ನೀವು ನೋಡಿರುತ್ತೀರಿ. ಆದರೆ ಈ ಸವಾರೋ ಪಾಪಾಸು ಕಳ್ಳಿ ಜಗತ್ತಿನಲ್ಲಿರುವ ಎಲ್ಲ ಕಳ್ಳಿಗಳಿಗೆ ಮಹಾರಾಜ. ಇಂತಹ ಬಿರುಬಿರು ಮರುಭೂಮಿಯ ಮೇಲೆ ಇದ್ದರೂ ಈ ಕ್ಯಾಕ್ಟಸ್ ಬರೋಬ್ಬರಿ 50 ಅಡಿ ಎತ್ತರಕ್ಕೆ ಬೆಳೆಯುತ್ತದೆ. 150ರಿಂದ 200 ವರ್ಷ ಸಮೃದ್ಧವಾಗಿ ಆರಾಮವಾಗಿ ಬದುಕುತ್ತದೆ. ಇಂತಹ ಪಾಪಾಸು ಕಳ್ಳಿಗಳೇ ತುಂಬಿರುವ ಈ ಉದ್ಯಾನದ ಹೆಸರು ಸವಾರೋ ರಾಷ್ಟ್ರೀಯ ಉದ್ಯಾನ. ಇದಿರುವುದು ಅಮೆರಿಕದ ಅರಿಜೋನಾ ರಾಜ್ಯದ ಸೋನರಂ ಮರುಭೂಮಿಯಲ್ಲಿ. ಇದು ಮೆಕ್ಸಿಕೋದ ಗಡಿಗೆ ಹೊಂದಿಕೊಂಡಿದೆ. ದಕ್ಷಿಣ ಅರಿಜೋನಾ, ಪೂರ್ವ ಕ್ಯಾಲಿಫೋರ್ನಿಯಾ ಮತ್ತು ಮೆಕ್ಸಿಕೋದ ಗಡಿಭಾಗಗಳಲ್ಲಿ ಮಾತ್ರ ಈ ಪಾಪಾಸು ಕಳ್ಳಿ ಕಾಣಸಿಗುತ್ತದೆ. ಈ ಕಳ್ಳಿಯ ವೈಜ್ಞಾನಿಕ ಹೆಸರು ಕಾರ್ನಿಗಿಯಾ ಜೈಗಾಂಟಿಯಾ. ಅಮೆರಿಕದ ಆದಿವಾಸಿಗಳಾದ ತೊಹೊನೋ ಓಧಂ ಜನಾಂಗದವರು ಇದನ್ನು ಪವಿತ್ರ ಸಸ್ಯ ಎಂದು ಪರಿಗಣಿಸುತ್ತಿದ್ದರು. ಸತ್ತವರ ಆತ್ಮ ಮರುಭೂಮಿಯಲ್ಲಿ ಎದ್ದು ಬರುತ್ತದೆ ಎಂದು ಅವರು ನಂಬಿದ್ದರು. ಈ ಕ್ಯಾಕ್ಟಸ್ಗಳು ಅವರ ಪಾಲಿಗೆ ಆಧ್ಯಾತ್ಮಿಕವಾದ ಸಮಾಧಾನ ಮತ್ತು ಶಕ್ತಿಯ ಸಂಕೇತವಾಗಿದ್ದವು. ಇವರು ನಂಬಿರುವ ಒಂದು ಐತಿಹ್ಯದ ಪ್ರಕಾರ ಧರೆಯೊಳಗೆ ಹುದುಗಿ ಹೋದ ಭಾರತೀಯ ಯುವತಿಯೊಬ್ಬಳು ಆಗಸಕ್ಕೆ ತನ್ನ ಕೈಯನ್ನು ಚಾಚುತ್ತಾ ಮೇಲೆದ್ದು ಬರುತ್ತಾಳೆ. ಪ್ರತಿ ವಸಂತ ಮಾಸದಲ್ಲಿ ಈಕೆ ತನ್ನ ತಲೆಯಲ್ಲಿ ಶ್ವೇತವರ್ಣದ ಹೂವನ್ನು ಧರಿಸುತ್ತಾಳೆ ಮತ್ತು ಬೇಸಿಗೆ ಕಾಲದಲ್ಲಿ ಕೆಂಪು ಹಣ್ಣನ್ನು ಬಿಡುತ್ತಾಳೆ ಎಂಬುದು ಓಧಂ ಜನಾಂಗದವರ ನಂಬಿಕೆ. ಈ ಹಣ್ಣಿಗೆ ಅವರು ಬಹಿದಜ್ ಎಂದು ಕರೆಯುತ್ತಾರೆ. ಮೂಲ ಅಮೆರಿಕನ್ನರು ಜೂನ್ ಮತ್ತು ಜುಲೈನಲ್ಲಿ ಇದರ ಕೊಯ್ಲು ಮಾಡುತ್ತಾರೆ. ಹಣ್ಣಿನ ರಸವನ್ನು ಕುದಿಸಿ ರಸಾಯನ, ಜಾಮ್, ಕ್ಯಾಂಡಿ ತಯಾರಿಸುತ್ತಾರೆ. ಇದರ ರಸವನ್ನು ದೇವತೆಗಳಿಗೆ ತರ್ಪಣವಾಗಿ ಬಿಟ್ಟು ಮಳೆಗಾಲಕ್ಕೆ ಸ್ವಾಗತ ಕೋರುತ್ತಿದ್ದರು. ಕಳ್ಳಿಯು ತನ್ನ ಮೊದಲ ಕೊಂಬೆ ಬಿಡಲು 75 ವರ್ಷಗಳೇ ಬೇಕಾಗುತ್ತದೆ. ಸವಾರೋ ಕಳ್ಳಿ ಬಿಡುವ ಬಿಳಿಯ ಹೂವನ್ನು ಅರಿಜೋನಾದ ರಾಷ್ಟ್ರೀಯ ಹೂವು ಎಂದು ಘೋಷಿಸಲಾಗಿದೆ. ಈ ಉದ್ಯಾನ ಒಟ್ಟು 92,000 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿದೆ. ಟುಸಾನ್ ನಗರದಿಂದ ಪಶ್ಚಿಮಕ್ಕಿರುವ 10 ಮೈಲಿ ಪ್ರದೇಶವನ್ನು ಟುಸಾನ್ ಪರ್ವತ ಜಿಲ್ಲೆ ಮತ್ತು ನಗರದಿಂದ ಪೂರ್ವಕ್ಕಿರುವ ಪ್ರದೇಶವನ್ನು ರಿಂಕಾನ್ ಪರ್ವತ ಜಿಲ್ಲೆ ಎಂದು ಹೆಸರಿಸಲಾಗಿದೆ. ಒಂದು ಸಮೀಕ್ಷೆ ಪ್ರಕಾರ ಇಲ್ಲಿರುವ ಒಟ್ಟು ಕಳ್ಳಿಗಳ ಸಂಖ್ಯೆ 18 ಲಕ್ಷಕ್ಕೂ ಅಧಿಕ. ಇಂತಹ ಅಪರೂಪದ ಕಳ್ಳಿಯನ್ನು ಸಂರಕ್ಷಣೆ ಮಾಡುವ ಉದ್ದೇಶದಿಂದಲೇ ಸರ್ಕಾರ ಇದನ್ನು ರಾಷ್ಟ್ರೀಯ ಉದ್ಯಾನ ಎಂದು ಘೋಷಿಸಿದೆ. ಹಿಮಯುಗದ ಕೊನೆಯ ಭಾಗದಲ್ಲಿಯೇ ಮನುಷ್ಯರು ಈ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ಬಗ್ಗೆ ಸಾಕಷ್ಟು ಪುರಾವೆಗಳು ದೊರೆತಿವೆ. ಇದಕ್ಕೆ ಇಲ್ಲಿನ ಶಿಲೆಗಳ ಮೇಲಿರುವ ಕೆತ್ತನೆಗಳು ಸಾಕ್ಷಿಯನ್ನು ಒದಗಿಸುತ್ತವೆ. 1933 ಮತ್ತು 1961ರಲ್ಲಿ ಅಧ್ಯಕ್ಷೀಯ ಘೋಷಣೆಗಳ ಮೂಲಕ ಆಗ್ನೇಯ ಮತ್ತು ನೈಋತ್ಯ ಭಾಗಗಳನ್ನು ಸವಾರೋ ರಾಷ್ಟ್ರೀಯ ಸ್ಮಾರಕಗಳೆಂದು ಕರೆಯಲಾಗಿತ್ತು. ಬಳಿಕ 1994ರಲ್ಲಿ ಇದನ್ನು ಸವಾರೋ ರಾಷ್ಟ್ರೀಯ ಉದ್ಯಾನ ಎಂದು ಘೋಷಿಸಲಾಯಿತು. ಸವಾರೋ ಕ್ಯಾಕ್ಟಸ್ ನೈಋತ್ಯ ಅಮೆರಿಕದ ಹೆಗ್ಗುರುತು. ಅರಿಜೋನಾಗೆ ಪ್ರವಾಸ ಹೊರಟವರು ಈ ಬೃಹತ್ ನ್ಯಾಷನಲ್ ಪಾರ್ಕ್ಗೆ ರೌಂಡ್ ಹೊಡೆಯದೆ ಮರಳುವುದಿಲ್ಲ. ಕೆಲ ಪ್ರವಾಸಿಗರು ಈ ರಾಷ್ಟ್ರೀಯ ಉದ್ಯಾನದ ಸೌಂದರ್ಯವನ್ನು ಆಸ್ವಾದಿಸಲು ಬಂದರೆ, ಇನ್ನು ಕೆಲವರು 165 ಮೈಲಿ ಪರ್ವತಾರೋಹಣದ ಉದ್ದೇಶದಿಂದ ಬರುತ್ತಾರೆ. ಈ ಸವಾರೋ ಕಳ್ಳಿ ದೈತ್ಯವಾಗಿ ಬೆಳೆಯುವ ಕಾರಣಕ್ಕೆ ಇದನ್ನು ರಕ್ಕಸ ಕಳ್ಳಿ ಎಂದು ಕರೆಯುತ್ತಾರೆ. ಈ ಪ್ರದೇಶದಲ್ಲಿ ವರ್ಷಕ್ಕೊಮ್ಮೆ ಧಾರಾಕಾರ ಮಳೆ ಬೀಳುತ್ತದೆ. ಜನವರಿ ತಿಂಗಳಲ್ಲಿ ಹಿಮ ಸುರಿಯುತ್ತದೆ. ಈ ತೇವಾಂಶವನ್ನೇ ಹೀರಿಕೊಂಡು ಕ್ಯಾಕ್ಟಸ್ ಬೆಳೆದು ಬಿಡುತ್ತದೆ. ಈ ಕ್ಯಾಕ್ಟಸ್ ಕಳ್ಳಿ ಹೀರಿಕೊಳ್ಳುವ ನೀರಿನ ಪ್ರಮಾಣ 200 ಗ್ಯಾಲನ್ ಎಂದು ಅಂದಾಜು ಮಾಡಲಾಗಿದೆ. ಸವಾರೋ ಕಳ್ಳಿಗಳ ಅಕ್ಕಪಕ್ಕದಲ್ಲಿ ಮರದ ಆಶ್ರಯ ಸಿಕ್ಕಿದರೆ ಮರಗಳಲ್ಲಿರುವ ತೇವಾಂಶವನ್ನೇ ಹೀರಿಕೊಂಡು ಬೃಹತ್ ಗಾತ್ರದಲ್ಲಿ ಬೆಳೆಯಬಲ್ಲದು. ಸವಾರೋ ಕಳ್ಳಿಯಲ್ಲಿ 24ಕ್ಕೂ ಅಧಿಕ ಕ್ಯಾಕ್ಟಸ್ ಪ್ರಭೇದಗಳಿವೆ. ಇಲ್ಲಿಯವರೆಗಿನ ಇದರ ದಾಖಲೆಯ ಎತ್ತರವೆಂದರೆ 78 ಅಡಿ.
ಇಷ್ಟೊಂದು ಸದೃಢವಾಗಿ ಬೆಳೆಯುವ ಸವಾರೋ ಕಳ್ಳಿಯ ತುಂಬಿರುವುದು ನೀರೇ ನೀರು. ಸವಾರೋ ಕಳ್ಳಿಯ ಬೆಳವಣಿಗೆ ಅಸಾಧ್ಯ ಎಂಬಷ್ಟು ನಿಧಾನ. ಇದು ಕೇವಲ 1 ಇಂಚು ಬೆಳೆಯಲು 10 ವರ್ಷಗಳೇ ಬೇಕು. ಮುಂದೆ ಸಂಪೂರ್ಣವಾಗಿ ಬೆಳವಣಿಗೆ ಹೊಂದಲು ಬರೋಬ್ಬರಿ 200 ವರ್ಷಗಳೇ ತಗುಲುತ್ತವೆ. ಅಂದರೆ ಇಡೀ ಸವಾರೋ ಕಳ್ಳಿಗಳ ಸಮೂಹದ ಬೆಳವಣಿಗೆಯ ಹಿಂದೆ ಎಷ್ಟು ವರ್ಷಗಳ ಇತಿಹಾಸವಿರಬಹುದು ಎಂಬುದನ್ನು ಊಹಿಸಿ. ಆರಂಭದಲ್ಲಿ ಇದರ ಸಣ್ಣ ಸಣ್ಣ ಬೇರುಗಳು ನಿಧಾನಕ್ಕೆ ನೀರಿನ ವರತಿಯನ್ನು ಅರಸಿಕೊಂಡು ಸುಮಾರು 5 ಅಡಿಗಳಷ್ಟು ಕೆಳಕ್ಕೆ ಇಳಿಯುತ್ತವೆ. ಆ ಬಳಿಕ 2ನೇ ಹಂತದ ಬೇರುಗಳು ಟಿಸಿಲೊಡೆದು ಬೆಳವಣಿಗೆಗೆ ಜೀವ ತುಂಬುತ್ತವೆ. ರಾತ್ರಿ ವೇಳೆ ದ್ಯುತಿ ಸಂಶ್ಲೇಷಣೆ ನಡೆದು ಕಳ್ಳಿಗಳಲ್ಲಿ ಹೂವುಗಳು ಅರಳುತ್ತವೆ. ಹಕ್ಕಿಗಳು, ಅಳಿಲು, ಗೂಬೆಗಳು ಇದರ ಹಣ್ಣುಗಳನ್ನು ತಿಂದು ಬದುಕುತ್ತವೆ. ಈ ಹಣ್ಣುಗಳು ತುಂಬಾ ಸಿಹಿ. ಈ ಹಣ್ಣಿನ ಕಡುನೇರಳೆ ಮತ್ತು ಕೆಂಪು ಬಣ್ಣದ ತಿರುಳಿನಿಂದ ವೈನ್ ತಯಾರಿಸುತ್ತಾರೆ. ಅಮೆರಿಕದ ಅನೇಕ ಕಡೆ ಸಂತೋಷ ಸಮಾರಂಭಗಳಲ್ಲಿ ಇದನ್ನು ವಿತರಿಸುತ್ತಾರೆ. ಇದರ ಮುಳ್ಳು ಚುಚ್ಚಿತೆಂದರೆ ಅಪಾರವಾದ ನೋವು ನಿಶ್ಚಿತ. ಚುಚ್ಚಿದ ಮುಳ್ಳನ್ನು ಹೊರತೆಗೆಯುವುದು ಕೂಡ ಕಷ್ಟದ ಕೆಲಸ. ಈ ಪರಿಯಲ್ಲಿ ವಿಶಾಲವಾಗಿ ಹಬ್ಬಿಕೊಂಡಿರುವ ಮರುಭೂಮಿಯ ಅನಂತ ನೋಟಕ್ಕೆ ದೃಷ್ಟಿ ಹಾಯಿಸಿದರೆ ಇಲ್ಲಿಯೂ ಜೀವಿಗಳು ವಾಸಿಸಲು ಸಾಧ್ಯವೇ ಎಂಬ ಅನುಮಾನ ಕಾಡುವುದು ಸಹಜ. ಪ್ರಖರವಾದ ಬಿಸಿಲು, ಉರಿ ಧಗೆ, ಬಿರುಗಾಳಿ, ಹನಿ ನೀರಿಗೂ ತತ್ವಾರ ಪಡುವ ಸ್ಥಿತಿಯಲ್ಲಿಯೂ ಅಸಂಖ್ಯ ಜೀವಿಗಳು ಇಲ್ಲಿವೆ. ತೋಳ, ಹಾವು, ನರಿ, ಮೊಲ, ಅಳಿಲು, ಚಿರತೆ, ಗಿಡುಗ, ಕಾಡು ಹಂದಿ ಹೀಗೆ ವನ್ಯಜೀವಿಗಳ ಹಿಂಡೆ ಇಲ್ಲಿದೆ. ಇಂತಹ ಕಾದ ನೆಲದಲ್ಲಿ ಅವುಗಳ ಬದುಕು ಸುಲಭವೇನೂ ಅಲ್ಲ. ಅದು ನಿಜಕ್ಕೂ ಸವಾಲಿನದ್ದು. ಮರುಭೂಮಿಯ ಆಮೆಗಳು ತಮ್ಮ ಬ್ಲಾಡರ್ಗಳಲ್ಲಿ ನೀರನ್ನು ಶೇಖರಿಸಿಟ್ಟುಕೊಂಡು ಬಹಳ ಕಾಲ ಜೀವಿಸುತ್ತಿರುತ್ತವೆ. ಕಾಂಗರೂ ಇಲಿಗಳು, ಚೇಳುಗಳು ಅಪಾರ ಪ್ರಮಾಣದಲ್ಲಿವೆ. ಸರೀಸೃಪಗಳು, ಸಸ್ತನಿಗಳು ಕೂಡ ಇಲ್ಲಿ ಕಾಣಸಿಗುತ್ತವೆ. ಗಿಡ್ಡಗೂಬೆಗಳು ಕಳ್ಳಿಯ ಹೊಟ್ಟೆಯೊಳಗೆ ರಂಧ್ರಗಳನ್ನು ಕೊರೆದು ಗೂಡು ಕಟ್ಟುತ್ತವೆ. ಮರಗಳು ದಟ್ಟವಾಗಿರುವ ಕಡೆಗಳಲ್ಲಿ ಚುಕ್ಕಿಗೂಬೆಗಳು ಕೂಡ ಕಂಡುಬರುತ್ತವೆ. ಈ ಉದ್ಯಾನದ ವ್ಯಾಪ್ತಿಯಲ್ಲಿ 107ಕ್ಕೂ ಅಧಿಕ ಜಾತಿಯ ಪಕ್ಷಿಗಳಿವೆ ಎಂದು ಅಂದಾಜಿಸಲಾಗಿದೆ. ರಣಹದ್ದುಗಳು, ಮರಗುಟಿಕಗಳು, ಹಮ್ಮಿಂಗ್ ಬರ್ಡ್ಗಳ ನಡುವೆ ನಮಗೆ ವಿಶೇಷವಾಗಿ ಕಾಣಿಸುವುದೆಂದರೆ ರೋಡ್ ರನ್ನರ್ ಎಂಬ ವಿಭಿನ್ನ ಪ್ರಭೇದದ ಪಕ್ಷಿ. ಅಸಾಧಾರಣ ಧೈರ್ಯದ ಇದು ಭೂಮಿಯ ಮೇಲೆ ಅಸಾಧ್ಯ ವೇಗದಲ್ಲಿ ಓಡುತ್ತದೆ ಮತ್ತು ಹಾವುಗಳೊಂದಿಗೆ ಕಾದಾಟಕ್ಕಿಳಿಯುತ್ತದೆ. ಛಂಗನೆ ನೆಗೆಯುವ ಹಾವನ್ನು ಅಟ್ಟಾಡಿಸಿ ಹೈರಾಣಾಗುವಂತೆ ಮಾಡುತ್ತದೆ. ಅತ್ಯಂತ ವಿಷಪೂರಿತವಾದ ಡೈಮಂಡ್ ಬ್ಯಾಕ್ ರಾಟಲ್ ಸ್ನೇಕ್, ಹವಳದ ಹಾವು, ಕೋರಲ್ ಸ್ನೇಕ್ ಈ ಉದ್ಯಾನದಲ್ಲಿ ಅಪಾರ ಸಂಖ್ಯೆಗಳಲ್ಲಿ ಕಂಡುಬರುತ್ತವೆ. ಮರುಭೂಮಿಯ ವಿಶಾಲವಾದ ಹಾಗೂ ದೂರದ ನೋಟಕ್ಕೆ ಕಳ್ಳಿಗಳು ತೀರಾ ಚಿಕ್ಕದಾಗಿವೆ ಎಂಬ ಭಾವನೆ ಮೂಡಿಸುತ್ತವೆ. ಆದರೆ ಅದರ ಪಕ್ಕದಲ್ಲಿ ಹೋಗಿ ನಿಂತರೆ ಕಳ್ಳಿಯ ಅಗಾಧ ಗಾತ್ರ ಅರಿವಿಗೆ ಬರುತ್ತದೆ. ಈ ರಾಷ್ಟ್ರೀಯ ಉದ್ಯಾನದ ಸುತ್ತ ಗಿರಿಶ್ರೇಣಿಗಳಿರುವುದು ಅನುಕೂಲ. ರಾತ್ರಿಯಲ್ಲಿ ತಂಪನೆಯ ಗಾಳಿ ಬೀಸುತ್ತದೆ. ಇದರಿಂದ ಉಂಟಾಗುವ ತೇವಾಂಶವನ್ನು ಕಳ್ಳಿಗಳು ಹೀರಿಕೊಳ್ಳುತ್ತವೆ. ಸವಾರು ಪೂರ್ವಭಾಗಕ್ಕಿರುವ ರಿಂಕಾನ್ ಪರ್ವತದ ಎತ್ತರ 8666 ಅಡಿ. ಇಲ್ಲೊಂದು ಸ್ಕೈ ಐಲ್ಯಾಂಡ್ ಕೂಡ ಇದೆ. ಇಲ್ಲಿ ಯಾವತ್ತೂ ನೀರು ಜಿನುಗುತ್ತಿರುವುದು ಅಚ್ಚರಿ. ಈ ನೀರ ಝರಿಗಳೇ ಬೆಟ್ಟದ ತಪ್ಪಲಿನ ಅನೇಕ ಕಡೆ ಹರಿಯುತ್ತಿರುತ್ತದೆ. ಪರ್ವತ ಶ್ರೇಣಿಯ ತಪ್ಪಲುಗಳಲ್ಲಿ ಮತ್ತು ಇನ್ನೂ ಅನೇಕ ಕಡೆ ವಿಶೇಷ ಜಾತಿಯ ಸಸ್ಯಗಳಿವೆ. ಅವು ಗಾಳಿಯಲ್ಲಿನ ತೇವಾಂಶವನ್ನು ಹೀರಿಕೊಂಡು ಸದಾ ಹಸಿರಾಗಿರುವುದು ವಿಶೇಷ. 100 ವರ್ಷಗಳಿಂದ ಇಂತಹ ಅನೇಕ ಸಸ್ಯಗಳು ಇಲ್ಲಿ ತಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಂಡು ಬಂದಿವೆ. ಇಂತಹ ಸಸ್ಯಗಳಲ್ಲಿ ಹಳದಿ ಹೂವುಗಳನ್ನು ಬಿಡುವ ಬಾಗ್ ಆರ್ಕಿಡ್ ಕೂಡ ಒಂದು. ಅಮೆರಿಕದ ಈಶಾನ್ಯ ಭಾಗದಲ್ಲಿರುವ ಅನೇಕ ಕಂಪನಿಗಳು ಈ ಸುವಾರೋ ಕಳ್ಳಿಯನ್ನೇ ಲಾಂಛನವನ್ನಾಗಿ ಮಾಡಿಕೊಂಡಿವೆ. ಇಲ್ಲಿ ಹೀಗೆ ಉದ್ದಗಲಕ್ಕೂ ಹರಡಿರುವ ಸುವಾರೋ ಕ್ಯಾಕ್ಟಸ್ಗಳು ಆಗಸಕ್ಕೆ ಕೈ ಎತ್ತಿ ನಿಂತ ಅದ್ಭುತ ಶಿಲ್ಪಗಳ ರೀತಿ ಕಾಣುತ್ತವೆ.
ಇವನ್ನೆಲ್ಲ ಹಿಂದಿಕ್ಕಿ ಬೆಟ್ಟವನ್ನು ಏರುತ್ತಾ ಒಮ್ಮೆ ಹಿಂದಿರುಗಿ ನೋಡಿದರೆ ಪಾಪಾಸು ಕಳ್ಳಿಗಳ ದೊಡ್ಡ ಸೈನ್ಯವೇ ನಿಮ್ಮನ್ನು ಕಾಯುತ್ತಿರುವಂತೆ ಭಾಸವಾದರೆ ಅಚ್ಚರಿಯೇನೂ ಇಲ್ಲ.